ಸೊ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಗೈಸ್ ನೋಡ್ಬೋದು, ಎದ್ದು ರೆಡಿ ಆಗಿದ್ದೀನಿ, ಸ್ನಾನ ಮಾಡ್ಕೊಂಡು ಚೆನ್ನಾಗಿ ಸ್ನಾನ ಮಾಡ್ತಾ ಇದ್ದೀವಿ. ಒಂಚೂರಪ್ಪ ಮಾಡಿಲ್ಲ, ನಾನು ಮೊನ್ನೆ ಮಾಡಿದ್ದೆ, ನಿನ್ನೆ ಮಾಡಿದ್ದಿಲ್ಲ. ಗೈಸ್ ಲಕ್ಷ್ಯ ಎಲ್ಲ ಅಲ್ಲಿ ಕುತ್ಕೊಂಡು ಹೋಗ್ತಾ ಗೈಸ್. ಮತ್ತೆ ಇವತ್ತು ಬನ್ನಿ ನಾವು ಹೋಗ್ಬಿಟ್ಟು ಬರೋಣ ಕರಾಟೆ ಕ್ಲಾಸಿಗೆ. ಸೊ ಗೈಸ್ ವೆಲ್ಕಮ್ ಬ್ಯಾಕ್. ನಂಗೆ ಒನ್ ಪೀಸ್ ನೋಡ್ತಾ ಇದ್ದೀನಿ ಗೈಸ್. ಯಾಕೆ ಆಗಿತ್ತು ಕರಾಟೆ ಕ್ಲಾಸ್ಗೆ ಹೋಗಿಲ್ಲ ಗೈಸ್, ಮಲಗಿಬಿಟ್ಟಿದ್ದೆ, ಮರ್ತೇ ಹೋಗ್ಬಿಟ್ಟಿದ್ದೀನಿ. ಒನ್ ಪೀಸ್ ನೋಡ್ತಾ ಇದ್ದೆ, ಸಾಯಂಕಾಲ ಆಗ್ಬಿಟ್ಟಿದೆ, ಸ್ಕೂಲಿಂದ ಸ್ವಲ್ಪ ಲೇಟ್ ಆಗಿದೆ. ಬನ್ನಿ ಗೈಸ್ ಒನ್ ಪೀಸ್ ಕಂಟಿನ್ಯೂ ಮಾಡೋಣ. ಸೊ ಗೈಸ್ ಇವಾಗ ನಾನು ಲಾಸ್ಟ್ ಎಪಿಸೋಡಲ್ಲಿದ್ದೀನಿ. ಇವಾಗ ನೋಡ್ತಿದ್ದೆ, ಇವಾಗ ಲಾಸ್ಟ್ ಎಪಿಸೋಡ್ ಆಗ್ಬಿಟ್ಟೆ. ನೋಡೋಣ ಬನ್ನಿ. ಸೊ ಗೈಸ್ ಇವಾಗ ನಾವೆಲ್ಲೋ ಹೊರಗಡೆ ಹೋಗ್ತಿದ್ವಿ. ಹಂಗೆ ನೋಡಿ ಗೈಸ್ ಎಷ್ಟು ಟ್ರಾಫಿಕ್. ಗಾಡಿ ಓಡಿಸ್ತಿದ್ದಾರೆ ಇವಾಗ, ಸಿಗರೆ ಅಷ್ಟೇ ಎಲ್ಲ ಬಂದು ಕಲಿಸ್ತಾ ಇದ್ದೀವಿ. ಬನ್ನಿ ಗೈಸ್. ಸೊ ಗೈಸ್ ಇವಾಗ ನಾವು ಎಲ್ಲ ಹೋಗಿದ್ರಲ್ಲ, ಮೈಲ್ಸಂದ್ರಾಗ ಹೋಗಿದ್ವಿ ಗೈಸ್. ಸುಮ್ಮನೆ ಹೋಗಿದ್ರಿ ಫ್ರೆಂಡ್ಸ್ನ ಮೀಟಾಗಿ ಎಲ್ಲ ಸುಮ್ಮನೆ ಕೆಲಸ ಆಯಿತು ಮಾಡ್ಕೊಂಡು ಗೈಸ್. ಅಲ್ಲಿ ನಮ್ಮದು ಒಬ್ಬ ಫ್ರೆಂಡ್ ಮನೆ ಇದೆ ಗೈಸ್, ಬೆಸ್ಟ್ ಫ್ರೆಂಡ್ ಅಮನ್ ಅಂತ. ಅವನು ನಾನು 7th ಹೋದಾಗ ನಾನು ಒಟ್ಟಿಗೆ ಇದ್ರಿ ಅವನ ಮೇಲೆ ಮೈಲ್ಸಂದ್ರ. ಅವ್ರ ಮನೆ ಅಲ್ಲೇ ಇದ್ದಿದ್ದು, ಬಟ್ ಇಲ್ಲೇ 7th ಇಲ್ಲಿ ಎಲ್ಲ ಅವ್ರ ಆಂಟಿ ಮನೇಲಿದ್ದ ಅವನು. ಅದಾದಮೇಲೆ ಹೋಗ್ಬಿಟ್ಟ. ಆಮೇಲೆ ಇವತ್ತು ಸಿಕ್ಕಾಗಿಲ್ಲ ಗೈಸ್, ಇಲ್ಲ ತೋರಿಸ್ತದೆ. ಟೈಮ್ ಆಗಿಬಿಡ್ದು 10 ಗಂಟೆ. ಅಲ್ಲಿ ಬಿಟ್ಟಿದ್ದು 10 ಗಂಟೆ, ನಾನೇ ಓಡಿಸ್ಕೊಬಂದೆ ಅಲ್ಲಿಂದ. 10 ಗಂಟೆಗೆ ಬಿಟ್ಟಿದ್ದು, ನಾವು ಬಂದಿದ್ದು ಲೇಟಾಗಿ ಬಂದಿರಿ. ಇವಾಗ 2 ಇದೆ ಇಲ್ಲಿ. 80 ಎಲ್ಲಿದೆ, ಯಾಕೆ ಎಲ್ಲಿದೆ ಇವಾಗೇನಿಲ್ಲ ಗೈಸ್. ಇವಾಗಷ್ಟೇ ಡಿನ್ನರ್ ಆಯಿತು. ಇವು ಇನ್ನೊಂದು ಕೆಲಸ ಮಾಡ್ತವೆ, ಮನೆ ಗಲೀಜು ಮಾಡಿಕ್ಕಿದ್ವು ಗೈಸ್. ಯಾರು ಮನೆಯಲ್ಲಿದ್ದೇ ಅದಿಲ್ಲ ಇವು. ಸೊ ಪರವಾಗಿಲ್ಲ, ಏನೂ ಆಗೋಲ್ಲ. ಸೊ ಗೈಸ್ ನಾಳೆ ಹೋಗಿ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಅದು ಯಾವುದು ಅಂದರೆ ನೋಡಿ, ನೀವೇ ಗೊತ್ತಾಗುತ್ತೆ ನಿಮಗೆ. ನೋಡಿ ಗೈಸ್, ಇದು ಐ ಐ ಐ ಐ ಐ ಐ ಸೊ ಗೈಸ್ ಫಸ್ಟ್ ಆದರೆ ಬರ್ತದಿಲ್ಲ ಅಷ್ಟಿಗೂ. ಇವಾಗ ಅಭ್ಯಾಸ ಆಗೋದಕ್ಕೆ ಏನು ಮಾಡಲ್ಲ ನಾನು. ಅದು ನಡ್ಕೊಯ್ತಿದ್ರೂ ಬ್ಲ್ಯಾಕ್ ಇನ್ನೂ ಇದಿರುತ್ತೆ ಗೈಸ್, ಅದು ಯಾಕಂತ ಗೊತ್ತಿಲ್ಲ. ಬೈಟಿ ಬೇಗ ಎದ್ದಬೇಕು ಗೈಸ್ ನಾಳೆ ಬೆಳಿಗ್ಗೆ. ಇವಾಗ ಇನ್ನೂ ಮಲಗಿಲ್ಲ, ನಾವು 11 ಗಂಟೆ ಆಯಿತು. ಸೊ ಇವತ್ತಿನ ಬ್ಲಾಗೆಲ್ಲ ಏನು ಮಾಡ್ತೀನಿ ಗೈಸ್. ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತು ಕಮೆಂಟ್ ಮಾಡಿ. ಚೆನ್ನ ವಿಡಿಯೋ ಆಯ್ತಂತ. ಅಲ್ಲಿವರೆಗೂ ಜೈ ಶ್ರೀರಾಮ್, ಜೈ ಬಜರಂಬಲಿ. ಒಳ್ಳೆಯದಾಗುತ್ತೆ.